ಯಾಕೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಇಂಪಾರ್ಟೆಂಟ್ ಅಂಡ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನು? ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಈಗ ಯಾವ್ದಾದ್ರು ಒಂದ್ ಕೆಲಸ ಮಾಡೋದಕ್ಕೆ ನಾವು ಒಂದಷ್ಟು ಪ್ಲಾನಿಂಗ್ ಮಾಡ್ಕೊಳ್ತೀವಿ, ಯೋಜನೆಗಳು ಮಾಡ್ಕೊಳ್ತೀವಿ ಅಂತ ಹೇಳ್ತೀವಲ್ಲ. ಅಂದ್ರೆ ಹೀಗ್ ಶುರು ಮಾಡ್ಬೇಕು ಕೆಲ್ಸನ, ಈ ಹಂತದಲ್ಲಿ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ ಅಂತ ಬರ್ತಾ ಹೋಗುತ್ತೆ. ಹಾಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಬಜೆಟಿಂಗ್ ಅಂತ ಕರಿತೀವಿ. ನನ್ನ ಹಣ ಎಷ್ಟಿದೆ, ನನ್ನ ಎಕ್ಸ್ಪೆನ್ಸಸ್ ಎಷ್ಟಿದೆ, ನಾನು ಪ್ರತಿ ತಿಂಗಳು ಎಷ್ಟು ಹಣನ ಉಳಿಸ್ಬೋದು, ನನ್ನ ಜೀವಕ್ಕೆ ಟರ್ಮ್ ಇನ್ಶೂರೆನ್ಸ್ ಇದೆಯಾ, ನನ್ನ ಆರೋಗ್ಯಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ, ಬಜೆಟ್ ಪ್ಲಾನಿಂಗ್ ಇದೆಯಾ, ನಾನು ಫಿನಾನ್ಷಿಯಲ್ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇದೀನಾ, ಲೋನ್ಸ್ ಅಂತ ಬಂದಾಗ ಹೇಗೆ ಹ್ಯಾಂಡಲ್ ಮಾಡ್ತಾ ಇದೀನಿ, ನನ್ನ ರಿಟೈರ್ಮೆಂಟ್ ಪ್ಲಾನಿಂಗ್ ಇದೆಯಾ, ನನ್ನ ಮಕ್ಕಳಿಗೆ ಎಜುಕೇಶನ್ಸ್ಗೆ ನಾನು ಏನ್ ಪ್ರಿಪೇರ್ ಮಾಡಿದೀನಿ, ಅಥವಾ ಮುಂದಿನ ದಿನಗಳಲ್ಲಿ ಮುಂದಿನ 5 10 ವರ್ಷಕ್ಕೆ ಇನ್ಫ್ಲೇಷನ್ ನ ಹೇಗೆ ನಾನು ಬೀಟ್ ಮಾಡಬಹುದು. ಇದೆಲ್ಲದಕ್ಕಿಂತ ಮುಖ್ಯ ಎಮರ್ಜೆನ್ಸಿ ಫಂಡ್ ನನ್ನ ಹತ್ರ ಇದೆಯಾ. ನಾನು ಏನೆಲ್ಲ ಇಷ್ಟು ಪಾಯಿಂಟ್ಸ್ ಗಳನ್ನ ಹೇಳಿದ್ನಲ್ಲ, ಇದೆಲ್ಲವೂ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂಡರ್ ಅಲ್ಲಿ ಬರುವಂತ ಅಂಶಗಳು. ಸೊ ಈ ಎಲ್ಲವನ್ನು ಎಲಾಬ್ರೇಟ್ ಆಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದರಲ್ಲಿ ನೀವು ಯಾಕೆ ಫಿನಾನ್ಷಿಯಲ್ ಪ್ಲಾನಿಂಗ್ ಅಥವಾ ಫಿನಾನ್ಷಿಯಲ್ ಲಿಟ್ರಸಿ ಇಂಪಾರ್ಟೆಂಟ್ ಅಂತ ಕೇಳಿದ್ರಿ. ಸೊ ನಾನೊಂದು ವಂಡರ್ಫುಲ್ ಎಕ್ಸಾಂಪಲ್ ತಗೊಳ್ತೀನಿ ಇದಕ್ಕೆ. ಈ ಎರಡು ನೈಜ ಘಟನೆ, ಅಂದ್ರೆ ನಿಜವಾಗ್ಲೂ ನಡೆದಿರೋ ಅಂತದ್ದು. ಒಂದು ಸುಶೀಲ್ ಕುಮಾರ್ ಅಂತ. ಸೊ ಫಿನಾನ್ಷಿಯಲ್ ಲಿಟ್ರಸಿ ಇಲ್ಲದೆ ಇದ್ರೆ ನಮ್ಮಲ್ಲಿ ಏನ್ ತಪ್ಪಾಗಬಹುದು ಅನ್ನೋದಕ್ಕೆ ಫಸ್ಟ್ ನೆಗೆಟಿವ್ ಎಕ್ಸಾಂಪಲ್ ತಗೊಳ್ತೀನಿ. ಸುಶೀಲ್ ಕುಮಾರ್ ಅಂತ KBC, ಕೌನ್ ಬನೇಗಾ ಕರೋಡ್ಪತಿ, ಅಮಿತಾಬ್ ಬಚ್ಚನ್ ಅವ್ರು ನಡೆಸ್ಕೊಡೋದು ಎಲ್ರಿಗೂ ಗೊತ್ತೇ. ಸೊ 2011 ಅಲ್ಲಿ ಈ ವ್ಯಕ್ತಿ B.Ed ಮಾಡ್ಕೊಂಡು ಟೀಚಿಂಗ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ. ಮೊದಲನೇ ರೌಂಡ್ ಎಲ್ಲ ಸೆಲೆಕ್ಟ್ ಆಗಿ ಅವರು ಹೋಗ್ತಾರೆ. ಅಮಿತಾಬ್ ಬಚ್ಚನ್ ಅವರು ಕೇಳೋ ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡಿ ಅವರು ಆ ಶೋನ ವಿನ್ನರ್ ಆಗ್ತಾರೆ, 5 ಕೋಟಿ ಗೆಲ್ತಾರೆ. ಸೊ ಅವರೊಬ್ಬ ಮಧ್ಯಮ ವರ್ಗದ ವ್ಯಕ್ತಿ, ಮಧ್ಯಮ ವರ್ಗದಲ್ಲಿ ಬದುಕ್ತಾ ಇರ್ತಾರೆ. ಅಂದ್ರೆ ಒಂದು ಸಾಮಾನ್ಯವಾಗಿ ಜೀವನ ನಡೆಸ್ತಾ ಇರೋ ವ್ಯಕ್ತಿ ಸಡನ್ ಆಗಿ ಅವನ ಅದೃಷ್ಟದಿಂದ 5 ಕೋಟಿ ಗಳಿಕೆ ಮಾಡ್ತಾನೆ. ಆದ್ರೆ ಅವನೊಬ್ಬ ಟೀಚರ್, ಬುದ್ಧಿವಂತ, ಅಂದ್ರೆ ನಾಲೆಡ್ಜ್ ಇದೆ, ಎಜುಕೇಶನ್ ಇದೆ, ಆದ್ರೆ ಫಿನಾನ್ಷಿಯಲ್ ಎಜುಕೇಶನ್ ಇಲ್ಲ. ಸೊ ಮುಂದಿನ 5 ವರ್ಷ ಅವನು ಹಣ ಗೆದ್ದ ಮುಂದಿನ 5 ವರ್ಷದಲ್ಲಿ ಅವನು ಬ್ಯಾಂಕ್ ಕರಪ್ಟ್ ಆಗ್ತಾನೆ. ಅಂದ್ರೆ ಅವನ ಎಲ್ಲಾ ಹಣನು ಕಳ್ಕೊಂಡು, ಎಲ್ಲಾ ಹಣ ಕಳ್ಕೊಳ್ಳೋದ್ರ ಜೊತೆಗೆ ಅವನ ಪರ್ಸನಲ್ ಲೈಫ್, ಅವನ ಹೆಂಡತಿ, ಫ್ಯಾಮಿಲಿ, ಅವನ ಹೆಂಡತಿ ದೂರ ಆಗೋದಕ್ಕೋಸ್ಕರ ಆಗ್ತಾರೆ. ಅಂದ್ರೆ ಡಿವೋರ್ಸ್ ಲೆವೆಲ್ವರೆಗೂ ಬರುತ್ತೆ. ಯಾಕೆ ಅಂದ್ರೆ ಅವನ ಇಡೀ ಹಣ ಕಳ್ಕೊಂಡು ಅವನು ಮೊದಲನೇ ಸ್ಥಿತಿಗೆ ಬರ್ತಾನೆ. ಮತ್ತೆ ಅವನ ಫ್ಯಾಮಿಲಿಯಲ್ಲಿ ಜಗಳಗಳಾಗಕ್ ಶುರು ಆಗುತ್ತೆ. ಇದನ್ನ ಅವರೇ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ಕೊಳ್ತಾರೆ. ಯಾಕೆ ಅಂದ್ರೆ ನನಗೆ ಎಜುಕೇಶನ್ ಇತ್ತು, ಫಿನಾನ್ಷಿಯಲ್ ಎಜುಕೇಶನ್ ಇರ್ಲಿಲ್ಲ, ಹೇಗೆ ಹಣನ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಫಿಲಮ್ ಮಾಡ್ಬೇಕು ಅಂತ ಹೋಗ್ತಾರೆ, ಬೇರೆ ಯಾರಿಗೋ ಇಂಟ್ರೆಸ್ಟ್ ಕೊಡ್ತಾರೆ, ಹೊಸ ಬಿಸ್ನೆಸ್ ಮಾಡ್ಬೇಕು ಅಂತ ಹೋಗ್ತಾರೆ. ಅಂದ್ರೆ ಹಾಗೆ ಅಲ್ವಾ, ಒಂದ್ ಗಾದೆ ಇದೆ, ಮಧ್ಯರಾತ್ರಿ ಐಶ್ವರ್ಯ ಬಂದ್ರೆ ಕೊಡೆ ಹಿಡಿದ್ರು ಅಂತ ಹೇಳ್ತಾರಲ್ಲ. ಹಾಗೆ ಆ ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡಿಲ್ಲ, ಪ್ರಿಪೇರ್ ಆಗಿಲ್ಲ. ನನ್ಗೆ ಹಣ ಬರುತ್ತೆ, ನಾನು ಹಣ ಬಂದ್ರೆ ಏನ್ ಮಾಡ್ಬೇಕು, ಅಥವಾ ನಾನು ಮುಂದೆ ದುಡಿತೀನಿ, ಆ ಹಣನ ಹೇಗೆ ನಾನು ಹೂಡಿಕೆ ಮಾಡ್ಬೇಕು, ಸರಿಯಾದ ರೀತಿಲಿ ಹೇಗೆ ನಿರ್ವಹಣೆ ಮಾಡ್ಬೇಕು ಅನ್ನೋ ಐಡಿಯಾ ಇಲ್ದಲೆ ಕೇವಲ 5 ವರ್ಷದಲ್ಲಿ 5 ಕೋಟಿ ಹಣನ ಕಳ್ಕೊಳ್ಳೋದ್ರ ಜೊತೆಗೆ ಮಾಮೂಲಿ ಸ್ಥಿತಿಗೆ ಬಂದು ಅವನ ಸಂಸಾರದಲ್ಲೂ ಬಿರುಕು ಮೂರುತ್ತೆ. ಇದೊಂದು ಎಕ್ಸಾಂಪಲ್ ಯಾಕೆ ಹೇಳ್ದೆ ಅಂದ್ರೆ, ನೋಡಿ, ನಮ್ಮಂತ ವ್ಯಕ್ತಿಗಳು ಅಥವಾ ನಮ್ಮಂತೆ ಅವನು ಅವಿದ್ಯಾವಂತನೂ ಅಲ್ಲ, ವಿದ್ಯಾವಂತ. ಸೊ ಅವನ ಸ್ಥಿತಿ ಹೇಗಾಯ್ತು? ಯಾಕೆ ಅಂದ್ರೆ ಈ ಫಿನಾನ್ಷಿಯಲ್ ಲಿಟ್ರಸಿ ಅನ್ನೋದು, ಹಣಕಾಸಿನ ಸಾಕ್ಷರತೆ, ವಿದ್ಯೆ ಬೇರೆ, ನಾವು ಸಿಲೆಬಸ್ ಅಲ್ಲಿ ಓದೋದು ಬೇರೆ, ಸೈನ್ಸ್ ಬೇರೆ, ಮ್ಯಾಥ್ಸ್ ಬೇರೆ. ಆದ್ರೆ ಹಣನ ನಿರ್ವಹಣೆ ಮಾಡೋದಿದೆಯಲ್ಲ, ಅಥವಾ ಹಣದ ಬಗ್ಗೆ ನಾನು ಎಲ್ಲಿ ಹೂಡಿಕೆ ಮಾಡಬೇಕು, ಹಣನ ಹೇಗೆ ಸರಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದು ನಾಲೆಡ್ಜ್ ನಮಗಿಲ್ಲ ಅಂದಾಗ ಯಾವ ತರ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದನ್ನು ಕೂಡ ಒಂದು ಸಿಲೆಬಸ್ ಮಾಡ್ಬೇಕು, ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಸರ್ಕಾರ ಈಗ ಕಳೆದ 70-75 ವರ್ಷದಿಂದ ಅದೇ ಸಿಲೆಬಸ್ ನ ನಡ್ಸ್ಕೊಂಡ್ ಬರ್ತಾ ಇದೆ. ಇತ್ತೀಚೆಗೆ ಕೆಲವೊಂದು ಸ್ಕೂಲ್ಗಳಲ್ಲಿ ಚಿಕ್ಕ ಮಕ್ಳಿಗೂ ಒಂದು ಸಣ್ಣ ಪುಟ್ಟ ಟಾಪಿಕ್ಸ್ ಇಡ್ತಾ ಇದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ನಾವು ಮೇಜರ್ ಆಗಿ ಇದು ಒಂದು ಸಿಲೆಬಸ್ ನ ನಾವು ಫಿನಾನ್ಷಿಯಲ್ ಲಿಟ್ರಸಿ ಅಂತ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್. ಈಗ ನಾನೊಂದು ಫಿನಾನ್ಷಿಯಲ್ ಲಿಟ್ರಸಿ ಗೊತ್ತಿಲ್ಲದೆ ಇರೋ ಒಂದು ವ್ಯಕ್ತಿ ಎಕ್ಸಾಂಪಲ್ ಹೇಳಿದೆ. ಹಾಗೆ ಈ ಫಿನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಹಣನ ನಾನು ದುಡ್ದಿದ್ದ ಹಣನ ನಾನು ಹೂಡಿಕೆ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೊನಾಲ್ಡ್ ಜೇಮ್ಸ್ ರೀಡ್ ಅಂತ ಇವರು ಅಮೆರಿಕದ ಪ್ರಜೆ. ಇವ್ರೇನಂದ್ರೆ ಓದ್ಕೊಂಡಿರೋ ಅಂತಲ್ಲ, ವಿದ್ಯಾವಂತರು ಅಲ್ಲ, ಸಾಮಾನ್ಯವಾಗಿ ಬಡತನದಲ್ಲಿ ಬೆಳೆದು ಬಂದಂತವ್ರು. ಇವರು ಈ ಕೆಳಮಟ್ಟದ ಕೆಲಸಗಳು, ಈಗ ಆಫೀಸ್ ಬಾಯ್ ಆಗ್ಬೋದು, ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋವಂಥದ್ದಾಗ್ಬೋದು, ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಬರ್ತಾರೆ ಇಡೀ ಜೀವನ ಪೂರ್ತಿ. ಅವರ 60 ವರ್ಷ ಜೀವನನ ಈ ರೀತಿಯ ಕೆಲಸಗಳನ್ನೇ ಮಾಡ್ತಾ ಬರ್ತಾರೆ. ಅವ್ರಿಗೆ ಎಷ್ಟು ಸಂಬಳ ಇರುತ್ತೆ ಅನ್ನೋದು ಒಂದು ಅಂದಾಜು ಇರುತ್ತೆ ನಮ್ಗೆ. ಅವ್ರಿಗೆ ಬರೋ ಹಣದಲ್ಲಿ ಅವರು ಅವರ ಜೀವನನ ನಡೆಸಿ, ಅವರ ಫ್ಯಾಮಿಲಿನ ನಡೆಸಿ, ಉಳಿಯುತ್ತಲ್ಲ ಆ ಉಳಿಕೆನ ಅವರು ಇನ್ವೆಸ್ಟ್ ಮಾಡ್ತಾ ಬರ್ತಾರೆ.
ಮ್ಯೂಚುವಲ್ ಫಂಡ್ಸ್ ಆಗ್ಬೋದು, ಸ್ಟಾಕ್ಸ್ ಆಗ್ಬೋದು, ಫಿಕ್ಸ್ಡ್ ಹ್ಮ್. ಡೆಪಾಸಿಟ್ ಆಗ್ಬೋದು, ಹೀಗೆ ಅವರ ಇಡೀ 60 ವರ್ಷದ ಸೇವಿಂಗ್ಸ್ನ ಹೂಡಿಕೆ ಮಾಡ್ತಾ ಬರ್ತಾರೆ. ಕೊನೆಯಲ್ಲಿ ಒಂದಿನ ಅವರು ಅವರ 84ನೇ ವರ್ಷದಲ್ಲಿ ಸಾವನ್ನಪ್ತಾರೆ. ಓಕೆ. ಆಗ ಅವರ ಸತ್ತಿದ್ದ ದಿನ ಇಡೀ ಅಮೆರಿಕಗೆ ಅವ್ರ ಬಗ್ಗೆ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಅವರು $8 ಮಿಲಿಯನ್ NGOಗೆ ಡೊನೇಟ್ ಮಾಡಿ ಹೋಗಿರ್ತಾರೆ. $8 ಮಿಲಿಯನ್ $8 ಮಿಲಿಯನ್ $8 ಮಿಲಿಯನ್ ಅಂದ್ರೆ ಇವತ್ತಿಗೆ ಇಂಡಿಯನ್ ರುಪೀಸ್ ಅಲ್ಲಿ 67.5 ಕೋಟಿ. ಅಂದ್ರೆ ಅವರೆಲ್ಲ ಆ ಸೇವಿಂಗ್ಸ್ ಮಾಡಿ ಸೇವಿಂಗ್ಸ್ ಅನ್ನೋದಕ್ಕಿಂತ ಹೂಡಿಕೆ ಮಾಡಿರ್ತಾರೆ ಮಾಡಿರೋದು. ನೋಡಿ. ಅಂದ್ರೆ ಆ ವ್ಯಕ್ತಿ ಹೂಡಿಕೆ ಮಾಡಿದ ದುಡ್ಡನ್ನ ಹೂಡಿಕೆ ಮಾಡ್ತಾ ಹೋಗ್ತಾನೆ. ಅಂದ್ರೆ ಅವ್ರಿಗೊಂದು ನಾಲೆಡ್ಜ್ ಇದೆ. ಸೊ ಇವತ್ತು ನಾನು ದುಡಿಯೋ ದುಡ್ಡನ್ನ ಹೂಡಿಕೆ ಮಾಡ್ತಾ ಹೋದ್ರೆ ಇದು ಒಂದಿನ ದೊಡ್ಡ ಅಮೌಂಟ್ ಆಗುತ್ತೆ ಅಂತ. ಸೊ ನೋಡಿ, ಅವರು ಸೊಸೈಟಿಗೆ ಕೊಟ್ಟೋದ್ರು. ಅಂತ ವ್ಯಕ್ತಿ ಅಂದ್ರೆ ಏನೂ ತಿಳುವಳಿಕೆ ಇಲ್ಲದೆ ಇರೋವಂಥದ್ದು, ವಿದ್ಯಾವಂತಿಕೆ ಇಲ್ಲ, ಸರ್ಟಿಫಿಕೇಶನ್ಸ್ ಇಲ್ಲ, ಅಂದ್ರೆ ಏನ್ ಕೆಲಸ ಸಿಗುತ್ತೋ ಅದನ್ನೆಲ್ಲ ಮಾಡ್ತಾ ಬರ್ತಾರೆ. ಬಟ್ ಅವ್ರಿಗೆ ನಾಲೆಡ್ಜ್ ಇತ್ತು, ಅಂದ್ರೆ ಒಂದ್ ಸೆನ್ಸ್ ಇತ್ತು ಅವ್ರಿಗೆ. ಓಕೆ, ನಾನು ದುಡಿತಾ ಇದ್ದೀನಿ, ನಾನು ದುಡ್ದಿದ್ದ ಹಣನ ಸೇವ್ ಮಾಡಬೇಕು, ಸೇವ್ ಮಾಡಿದ ಹಣನ ಹೂಡಿಕೆ ಮಾಡಬೇಕು. ಸೊ ಅದನ್ನ ದೇಶಕ್ಕೆ ಅಥವಾ ಯಾವುದೋ ಒಂದು ಸಮಾಜಕ್ಕೆ ಅಥವಾ NGOಗೆ ಡೊನೇಟ್ ಮಾಡೋದ್ರು. ಇಡೀ ದೇಶಕ್ಕೆ ಗೊತ್ತಾಯ್ತು ಇಂಥ ವ್ಯಕ್ತಿಯೊಬ್ರು ಇದ್ರು, ಇವರು ಇಷ್ಟರ ಹಣ ಇದೆ. $8 ಮಿಲಿಯನ್. ಅಂದ್ರೆ ನೋಡಿ, 2 ಲೈವ್ ಎಕ್ಸಾಂಪಲ್ಸ್. ಓದ್ಕೊಂಡಿರೋ ಅಂತ ವ್ಯಕ್ತಿ ಆದ್ರೆ 5 ಕೋಟಿನ ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ. ಬಟ್ ಕಡಿಮೆ ಹಣನೇ ದುಡಿತಾ ಇದ್ರೂನು ಅದು $1 ಸೇರ್ತಾ ಒಂದು ದಿನ ಎಷ್ಟು ಹಣ ಸೇರ್ತು ಅನ್ನೋದು. ಅಂದ್ರೆ ಯಾಕೆ ಈ ಎಕ್ಸಾಂಪಲ್ ಹೇಳ್ದೆ ಅಂದ್ರೆ, ಫಿನಾನ್ಷಿಯಲ್ ಲಿಟ್ರಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಅಂದ್ರೆ ಬಡವರಾಗೆ ಇರೋದಕ್ಕೆ, ಶ್ರೀಮಂತರಾಗ್ತೇನೆ ಇರೋದಕ್ಕೆ ಒಂದು ಥಿನ್ ಲೈನ್ ಇದೆ, ಒಂದು ಗ್ಯಾಪ್ ಇದೆ ಅಂತ ಹೇಳಿದ್ನಲ್ಲ, ಆ ಗ್ಯಾಪೇ ಫಿನಾನ್ಷಿಯಲ್ ಲಿಟ್ರಸಿ, ಹಣಕಾಸಿನ ಸಾಕ್ಷರತೆ. ಸೊ ಎಲ್ಲರೂ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ರೆ ಅಥವಾ ಎಲ್ಲರೂ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ, ಸೊ ನಾವು ಒಂದಿನ ಈಗ ಏನ್ ಸ್ಥಿತಿ ಇರ್ತೀವಿ ಅಥವಾ ಈಗೇನ್ ಈ ಒದ್ದಾಟ ಇರುತ್ತೆ ಇದರಿಂದ ಮೇಲ್ ಹೋಗ್ತಾ ಹೋಗ್ಬೋದು, ಬೆಳೀತಾ ಹೋಗ್ಬೋದು. ಸೊ ಅದಕ್ಕೆ ಒಂದಷ್ಟು ನಮ್ಗೆ ಪ್ಲಾನಿಂಗ್ ಬೇಕಾಗುತ್ತೆ, ಒಂದಷ್ಟು ಅಂಶಗಳನ್ನ ನಾವು ತಿಳ್ಕೊಬೇಕಾಗುತ್ತೆ.